ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಆಕಾಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ಸ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಯಾವುದಪ್ಪ ಒಂದು ವಿಡಿಯೋ ಅಂದರೆ, ಇವತ್ತು ನಾನು ನಿಮಗೆ ಲಿರಿಕ್ಸ್ನಲ್ಲಿ ನಿಮ್ಮ ಒಂದು ಫೋಟೋಗೆ ಏನಿರುತ್ತಲ್ಲ ಅದೊಂದು ಸ್ವಲ್ಪ ಗ್ಲೋ ಎಫೆಕ್ಟ್ ಬರೋ ರೀತಿ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನಂತ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಏನಾದರೂ ಹೊಸಬಿಟ್ಟಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರದ ವಿಡಿಯೋಸ್ಗಳು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನಂತ ಕಂಪ್ಲೀಟಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಯಾಕಂದರೆ ನಾನು ನಿಮಗೆ ಇದರಲ್ಲಿ PNG ಫೋಟೋಸ್ಗಳನ್ನ ಯೂಸ್ ಮಾಡಿದ್ದೀನಿ. ಓಕೆನಾ? ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೇನಾ? ಸೊ ಪ್ರೀ ವಿಡಿಯೋನ ನೋಡ್ಕೊಂಡು ಬನ್ನಿ. ಇವಾಗ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಜಸ್ಟ್ ಏನೂ ಮಾಡಬೇಕಾಗಿಲ್ಲ. ನಾನು ನಿಮಗೆ ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಈ ರೀತಿ ನಾನು ಫಸ್ಟ್ ನಿಮಗೆ ಈ ರೀತಿ ಪ್ರಿಸೆಟ್ ಇರುತ್ತೆ. ಓಕೆನಾ? ಸೊ ಒಂದು ಪ್ರಿಸೆಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಲೂ ಹೇಳ್ತೀನಿ. ಪ್ರಿಸೆಟ್ ಇರುತ್ತೆ. ಪ್ರಿಸೆಟಲ್ಲಿ ನಾನು ನಿಮ್ಗೆ ಏನು ಮಾಡಿದೆ ಅಂದರೆ, ಇಲ್ಲಿ ನಾವು ಫೋಟೋನ ನಾನು PNGಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇದು PNGಯಲ್ಲಿ ಫೋಟೋ ಇದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆನಾ? ಸೊ ನೋಡ್ತಿರೋದು PNGಯಲ್ಲಿ ಒಂದು ಫೋಟೋನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇದು ಅದೇ ಫೋಟೋದ ಬ್ಯಾಕ್ಗ್ರೌಂಡ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಫಸ್ಟು ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡಿಕೊಂಡು ಆಮೇಲೆ PNG ಇಲ್ಲಿ ನೋಡ್ತಿರೋದು ರೀತಿ ಫೋಟೋನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಲರ್ ಗ್ರೇಡಿಂಗ್ ಎಫೆಕ್ಟ್ ನಾನು ಇಲ್ಲಿ ಇಂಪೋರ್ಟ್ ಮಾಡಿದ್ದೀನಿ. ಇಂಪೋರ್ಟ್ ಮಾಡಿದ ತಕ್ಷಣ ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ತಾ ಇರ್ಬೋದು. ಓಕೆನಾ? ಸೊ ಇಲ್ಲಿ ನಾನು ಎರಡು ಥರ ಫಾಂಟ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಫಾಂಟ್ನ ಬ್ಯಾಕ್ಗ್ರೌಂಡಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆನಾ? ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ಫಾಂಟ್ನ ಇಂಪೋರ್ಟ್ ಮಾಡ್ಕೊಂಡು ಜಸ್ಟ್ ನೀವು ಇಲ್ಲಿ ಲಿರಿಕ್ಸ್ ನೋಡ್ಬೋದು. ಇಲ್ಲಿ ಈ ರೀತಿ ನಾನು ಲಿರಿಕ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಈ ರೀತಿ ನಾನು ಏನು ಮಾಡ್ಕೊಬೇಕಂದ್ರೆ, ನೀವು ವಿಡಿಯೋನ ಎಡಿಟ್ ಮಾಡ್ಕೊಬೇಕಂದ್ರೆ ನಿಮ್ಮ ಒಂದು ಫೋಟೋದ ಬ್ಯಾಕ್ಗ್ರೌಂಡ್ ಕಂಪ್ಲೀಟಾಗಿ ಎರೇಸ್ ಆಗಿರಬೇಕಾಗುತ್ತೆ. ಓಕೆನಾ? ಫೋಟೋದ ಬ್ಯಾಕ್ಗ್ರೌಂಡ್ ಎರೇಸ್ ಆಗಿದ ತಕ್ಷಣ ಈ ರೀತಿಯದೊಂದು ಗ್ಲೋ ಎಫೆಕ್ಟ್ಗಳನ್ನ ನೀವು ಕೂಡ ಎಡಿಟ್ ಮಾಡ್ಕೊಬೋದು. ಓಕೆನಾ? ಎಲ್ಲ ಫೋಟೋಗಳಿಗೆ ನೋಡ್ತಿರ್ಬೋದು. ಈ ರೀತಿ ಗ್ಲೋ ಎಫೆಕ್ಟ್ ಬರ್ತಾ ಇರೋದು ಸೈಡಲ್ಲಿ ನೋಡ್ತಿರ್ಬೋದು. ಈ ರೀತಿ ಗ್ಲೋ ಎಫೆಕ್ಟ್ ನಿಮಗೆ ಬರೋ ರೀತಿ ಕಾಣುತ್ತೆ. ನೋಡ್ತಿರ್ಬೋದು ಈ ಫೋಟೋನು ಕೂಡ ಲಾಸ್ಟಲ್ಲಿ ಈ ರೀತಿ ಗ್ಲೋ ಎಫೆಕ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಈ ರೀತಿ ನೀವೆಲ್ಲ ಫೋಟೋಸ್ಗಳಿಗೆ ವಿಡಿಯೋನ ಎಡಿಟ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಏನಿಲ್ಲ, ನಿಮ್ಮ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ, ರೀಪ್ಲೇಸ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಆ ಒಂದು ಫೋಟೋದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಮತ್ತೆ ಅದೇ ಫೋಟೋನ ರೀಪ್ಲೇಸ್ ಮಾಡ್ಕೊಬೇಕಾಗತ್ತೆ. ಓಕೆ? ಸೊ ಫಾಂಟ್ಗಳು ನಾನು ನಿಮಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಫಾಂಟ್ನ ಇಂಪೋರ್ಟ್ ಮಾಡ್ಕೊಂಡು ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಓಕೆ? ಸೊ ಬೇರೆ ಒಂದು ಸಾಂಗಲ್ಲಿ ಈ ಥರದ ಒಂದು ಥೀಮ್ನ ಇಟ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಳ್ತಾರೆ ಅಂದರೆ ವಿಡಿಯೋನ ಎಡಿಟ್ ಮಾಡ್ಕೊಬೋದು ನೀವು. ಓಕೆನಾ? ಸೊ ಈ ರೀತಿ ವಿಡಿಯೋನೆಲ್ಲ ಆದ ತಕ್ಷಣ ಒಂದು ಬ್ಲ್ಯಾಕ್ ಸ್ಕ್ರೀನ್ ಕೂಡ ಕೊಟ್ಟಿರ್ತೀನಿ. ಜಸ್ಟ್ ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೊಂಡ್ರೆ ಮುಗಿತು, ವಿಡಿಯೋ ಎಡಿಟ್ ಆಗಿ ಬಂದುಬಿಡುತ್ತೆ. ಓಕೆನಾ? ಸೊ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ಗಳನ್ನು ಚಾನಲ್ ಅಪ್ಲೋಡ್ ಮಾಡ್ತಾ